ಕೋರ್ಟ್ನಿಂದ ಇಂದು ವಿನಯ್ ಕುಲಕರ್ಣಿ ಶಿಕ್ಷೆಯ ಪ್ರಮಾಣ ಪ್ರಕಟವಾಗುತ್ತೆ. ಶಾಸಕ ವಿನಯ್ ಕುಲಕರ್ಣಿಗೆ ಢವ ಶುರುವಾಗಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ನಿಂದ ಶಿಕ್ಷೆ ಪ್ರಮಾಣ ಇನ್ನೇನು ಕೆಲ ಗಂಟೆಗಳಲ್ಲೇ ಪ್ರಕಟವಾಗಲಿದೆ. ಇನ್ನು ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ದೋಷಿ ಅಂತ ನಿನ್ನೆಯಷ್ಟೇ ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪು ಕೊಡ್ತು. ಮಹತ್ವದ ತೀರ್ಪಾಗಿತ್ತು. ಬಹುಕಾಲ ವೇಟ್ ಮಾಡಿದಂತಹ 1 ದಶಕಗಳ ಕಾಲ ಇನ್ನೇನು ಸನ್ನಿಹಿತವಾಗ್ತಾ ಇದೆ. 1 ದಶಕಕ್ಕೆ ಈ ಕೇಸ್ ಶುರುವಾಗಿ, ಆದರೆ ನಿನ್ನೆ ತೀರ್ಪು ಪ್ರಕಟವಾಯಿತು. ಬೆಳಿಗ್ಗೆ ಅಂದ್ರೆ ಇವತ್ತು 11:30 ಸರಿ ಸುಮಾರಿಗೆ ಶಿಕ್ಷೆಯ ಪ್ರಮಾಣ ಪ್ರಕಟವಾಗುವಂತ ಸಾಧ್ಯತೆಗಳಿದೆ. ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರಿಂದ ತೀರ್ಪು ಪ್ರಕಟವಾಗುತ್ತೆ. ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೂ ಕೂಡ ಕುತ್ತು ಎದುರಾಗುವಂತಹ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಯಾವುದೇ ಜನಪ್ರತಿನಿಧಿ 2 ವರ್ಷಕ್ಕಿಂತ ಹೆಚ್ಚಿನ ದಿನಗಳ ಕಾಲ ಜೈಲು ಪಾಲಾಗಬೇಕಾಗತ್ತೆ ಅನ್ನುವಂತಹ ಅನಿವಾರ್ಯತೆ ಸೃಷ್ಟಿಯಾದ್ರೆ, ತಪ್ಪು ಸಾಬೀತಾದ್ರೆ, ಅಷ್ಟರ ಮಟ್ಟಿಗೆ ಜೈಲು ಶಿಕ್ಷೆಯನ್ನ ವಿಧಿಸಿದ್ರೆ ಅವರನ್ನ ಯಾವುದೇ ಕಾರಣಕ್ಕೂ ಶಾಸಕ ಸ್ಥಾನದಲ್ಲಿ ಮುಂದುವರಿಯುವ ಅವಕಾಶವಿಲ್ಲ. ಇನ್ನು IPC ಸೆಕ್ಷನ್ ಅಲ್ಲಿ ಈ ಒಂದು ಪ್ರಕರಣ ಈಗ ಇರುವಂಥದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ 2 ವರ್ಷ ಅಥವಾ ಹೆಚ್ಚಿನ ಜೈಲು ಶಿಕ್ಷೆಯಾದ್ರೆ ಶಾಸಕ ಸ್ಥಾನ ರದ್ದಾಗತ್ತೆ. ಒಂದು ವೇಳೆ ಈ ರೀತಿಯೇ ಆದಲ್ಲಿ, ಯಾಕಂತ ಹೇಳಿದ್ರೆ ಕೇವಲ ಮಿನಿಮಮ್ 7 ವರ್ಷ ಚಾನ್ಸಸ್ ಇದೆ. ಹಾಗಾಗಿ ಬಹಳಷ್ಟು ಕುತೂಹಲ ಇದೆ ಏನಾಗಬಹುದು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಇಲ್ಲಿ ನಾವು ಗಮನಿಸೋದಾದ್ರೆ 2 ವರ್ಷ ಅಥವಾ ಹೆಚ್ಚಿನ ಜೈಲು ಶಿಕ್ಷೆ ಒಂದು ವೇಳೆಯಾದ್ರೆ, ಶಾಸಕ ಸ್ಥಾನ ರದ್ದಾದ್ರೆ ಮುಂದೇನು ಅನ್ನುವಂತಹ ಪ್ರಶ್ನೆ ಎದುರಾಗತ್ತೆ. ಏನೆಲ್ಲ ಆಗಬಹುದು ಸಂತೋಷ್? ಏನು ಶಾಸಕ ಸ್ಥಾನ ರದ್ದಾದ್ರೆ ಏನು ರಾಜೀನಾಮೆ ಆಟೋಮೆಟಿಕ್ ಆಗಿ ತೆಗೆದುಕೊಂಡಿರ್ತಾರೆ, ಮತ್ತೆ ಆತ ಜೈಲಿನಲ್ಲಿ ಇರ್ಬೇಕಾಗತ್ತೆ. ಸೊ ಅದೊಂದೇ ಆಪ್ಷನ್ ಇರುವಂತದ್ದು. ಅದನ್ನ ನಂತರ ಇವರೇನಾದ್ರು ಹೋರಾಟವನ್ನು ಮಾಡ್ಬೇಕಂದ್ರೆ ಅಪ್ಪರ್ ಕೋರ್ಟ್ಗೆ ಅಪೀಲ್ ಅನ್ನ ಹೋಗ್ಬೇಕಾಗತ್ತೆ. ಸೊ ಈಗಾಗ್ಲೇ ಏನು 302 ಮತ್ತೆ 120B, ಈ 201, 148, 149 ಅಡಿ IPC ಸೆಕ್ಷನ್ ಏನಿದೆ, ಇದರ ಅಡಿಯಲ್ಲಿ ಏನು ಅಪರಾಧಿಕ ಕೃತ್ಯಗಳಲ್ಲಿ ಭಾಗಿಯಾಗಿರುವಂತದ್ದು ನಿನ್ನೆ ಸಾಬೀತಾಗಿದೆ. CBI ಅಧಿಕಾರಿಗಳು ಏನ್ ತನಿಖೆ ನಡೆಸಿದ್ರು, ಆ ಒಂದು ಸಾಕ್ಷ್ಯಾಧಾರಗಳನ್ನ ಆಧಾರ ಇಟ್ಕೊಂಡು ನ್ಯಾಯಾಲಯ ಇವರನ್ನ ದೋಷಿ ಅಂತ ಈಗಾಗಲೇ ಆದೇಶವನ್ನ ಮಾಡಿರುವಂತದ್ದು. ಸೊ ಈ IPC ಸೆಕ್ಷನ್ಗಳನ್ನ ನಾವು ಗಮನಿಸ್ತಾ ಹೋದ್ರೆ ಅದಕ್ಕಿರುವಂತ ಶಿಕ್ಷೆಗಳ ಕನಿಷ್ಠ ಪ್ರಮಾಣ ಮತ್ತು ಗರಿಷ್ಠ ಪ್ರಮಾಣ ಎರಡನ್ನೂ ನೋಡ್ಬೇಕಾಗತ್ತೆ. ಎರಡನ್ನೂ ನೋಡಿದ್ರೆ ಕನಿಷ್ಠ ಪ್ರಮಾಣದಲ್ಲೂ ಕೂಡ ಕೆಲವಲ್ಲಿ ಜೀವಾವಧಿ ಶಿಕ್ಷೆಗಳಿರುವಂತದ್ದು, ಇನ್ನು ಕೆಲವುಗಳಲ್ಲಿ ಒಂದಿಷ್ಟು ಅಂದ್ರೆ 7 ವರ್ಷಕ್ಕೂ ಹೆಚ್ಚಿನ ಶಿಕ್ಷೆಗಳಿರುವಂತದ್ದು, ಕೆಲವರಲ್ಲಿ 3 ವರ್ಷ ಶಿಕ್ಷೆ ಇರುವಂತದ್ದು. ಅಂದ್ರೆ ಈ 120B ಅಪರಾಧಿಕ ಒಳಸಂಚಿನಲ್ಲಿ ಮತ್ತು 302 ಅಡಿಯಲ್ಲಿ ಇವರಿಗೆ ಶಿಕ್ಷೆ ದೋಷಿ ಅಂತೇಳಿ ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಜೀವಾವಧಿ ಶಿಕ್ಷೆಗಳಾಗುವಂತ ಸಾಧ್ಯತೆಗಳಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಗರಿಷ್ಠ ಶಿಕ್ಷೆಯನ್ನ ಕೊಡ್ಬೇಕು ಅಂತ ಹೇಳಿ CBI ಪರ ಏನು PP ಏನಿರ್ತಾರೆ ಅವರು ಇದನ್ನ ಮನವಿಯನ್ನ ಮಾಡ್ತಾರೆ, ಇವರಿಗೆ ಗರಿಷ್ಠ ಶಿಕ್ಷೆಯನ್ನು ಕೊಡ್ಬೇಕು ಅಂತ. ಆದ್ರೆ ಆರೋಪಿಗಳ ಪರ ವಕೀಲರು ಏನಿರ್ತಾರೆ ಅವರು ಇವರಿಗೆ ಕನಿಷ್ಠ ಶಿಕ್ಷೆ ಅಂದ್ರೆ ಇವರ ಸಮಾಜಕ್ಕೆ ಇವ್ರು ಮಾಡಿರುವಂತದ್ದು ಒಂದಿಷ್ಟು ಸೇವೆಗಳನ್ನ ಗಮನದಲ್ಲಿ ಇಟ್ಕೊಂಡು ರಾಜಕೀಯವಾಗಿ ಇವರು ಹಿಂದೆ ಮಿನಿಸ್ಟರ್ ಆಗಿದ್ದು ಶಾಸಕರಾಗಿರುವಂತದ್ದು ಇವೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ನ್ಯಾಯಾಲಯ ಇವರಿಗೆ ಒಂದಿಷ್ಟು ಕನಿಷ್ಠ ಮಟ್ಟದ ಶಿಕ್ಷೆಯನ್ನು ಕೊಡಬೇಕು. ಸೊ ಇದು ರಾಜಕೀಯ ವೈಮನಸ್ಸಿಂದ ಆಗಿದೆ ಅಂತ ಹೇಳಿ ಆರೋಪವನ್ನು ಏನ್ ಮಾಡ್ಲಾಗ್ತದೆ. ಹೀಗಾಗಿ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಇವರಿಗೆ ಕನಿಷ್ಠ ಶಿಕ್ಷೆಯನ್ನು ಮುಂದಿನ ದಿನಗಳಲ್ಲಿ ತಿದ್ದುಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು, ಕನಿಷ್ಠ ಮಟ್ಟದ ಶಿಕ್ಷೆಯನ್ನು ಕೊಡ್ಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ಆದ್ರೆ ಈಗ ಅಬ್ಜೆಕ್ಷನ್ ಕೂಡ ಇರುತ್ತೆ. CBI ಪರ PP ಏನಿರ್ತಾರೆ, CBI ಪರ PP ಇಂದನೂ ಕೂಡ ಇದಕ್ಕೆ ಅಬ್ಜೆಕ್ಷನ್ ಇರುತ್ತೆ. ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ನ್ಯಾಯಾಲಯ ಇರುವಂತ ಸಾಕ್ಷ್ಯಾಧಾರಗಳನ್ನ ಆಧಾರವಾಗಿ ಇಟ್ಕೊಂಡು A2 ಇಂದ ಏನು 17 ಜನ ಆರೋಪಿಗಳು ಏನಿದ್ದಾರೆ, ಈ 17 ಜನ ಆರೋಪಿಗಳಿಗೆ ಶಿಕ್ಷೆ ಪ್ರಮಾಣವನ್ನ ಇವತ್ತು ಘೋಷಣೆ ಮಾಡುವಂತದ್ದು. ಅಂದ್ರೆ ಬಹುತೇಕ 11 ಕಾಲಿಗೆ ಏನೋ ಕೇಸನ್ನು ತೆಗೆದುಕೊಂಡು ಕೂಡ ನ್ಯಾಯಾಲಯ ಇದಕ್ಕೊಂದಿಷ್ಟು ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಅವಕಾಶಗಳಿರುತ್ತೆ. ಅಂದ್ರೆ 2 ಪರ ಆರೋಪಿಗಳ ಪರ ವಕೀಲರು ಬಂದು ಆರ್ಗ್ಯುಮೆಂಟ್ ಅನ್ನ ಮಾಡ್ತಾರೆ, ಯಾವ್ಯಾವ ಸೆಕ್ಷನ್ಗಳಲ್ಲಿ ಯಾರ್ಯಾರಿಗೆ ಎಷ್ಟು ಶಿಕ್ಷೆ ಅಂತೇಳಿ ಅದಕ್ಕೆ ಅಬ್ಜೆಕ್ಷನ್ ಹಾಕುವಂತ ಸಾಧ್ಯತೆಗಳು ಕೂಡ ಇರ್ತದೆ PP ಕಡೆಯಿಂದ. ಸೊ ಎರಡನ್ನೂ ವಾದ ಮತ್ತು ಪ್ರತಿವಾದ ಎರಡನ್ನೂ ಆಲಿಸಿದ ನಂತರ ನ್ಯಾಯಾಲಯ ಇವರಿಗೆ ಶಿಕ್ಷೆಯ ಪ್ರಮಾಣವನ್ನ ವಿಧಿಸುವಂಥದ್ದು. ಬಹುತೇಕವಾಗಿ ಮಾಜಿ ಸಚಿವ ಅಲ್ಲಿ ಶಾಸಕ ಆಗಿರ್ತದೆ ವಿನಯ್ ಕುಲಕರ್ಣಿಯ ಶಾಸಕ ಸ್ಥಾನ ಅದು ರದ್ದಾಗುವ ಎಲ್ಲಾ ಲಕ್ಷಣಗಳಿರುವಂತದ್ದು. ಅದು ನ್ಯಾಯಾಲಯದ ಶಿಕ್ಷೆಯ ಪ್ರಮಾಣ ತೀರ್ಪು ಹೊರಬಂದ ನಂತರ ಎಲ್ಲವೂ ಕೂಡ ಸ್ಪಷ್ಟವಾಗುವಂತದ್ದು. ಅಮೃತ, ಥ್ಯಾಂಕ್ ಯು ಸಂತೋಷ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ.
ಎಸೇನು ಜನಪ್ರತಿನಿಧಿಗಳ ಕೋರ್ಟ್ನಿಂದ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟವಾಗಲಿದೆ. ಎಸೇನು ಒಂದು ವೇಳೆ ಜೈಲು ಶಿಕ್ಷೆ ಆದ್ರೆ ಶಾಸಕ ಸ್ಥಾನ ರದ್ದಾಗುತ್ತೆ. ನೋಡಿ, ಆರೋಪಿಗಳನ್ನ ಈಗಾಗಲೇ ಪೊಲೀಸರು ಕರೆತರುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ನಾವು ಈ ಹಿಂದಿನ ವಿಚಾರಗಳನ್ನ ಗಮನಿಸೋದಾದ್ರೆ ಅಧಿಕಾರ, ಹಣ ಏನೇ ಇದ್ರು ಏನೇ ಮಾಡಿದ್ರು ಹೊರಗಡೆ ಬಂದ್ಬಿಡ್ಬಹುದು ಅಂತ ಹೇಳ್ತಾರೆ. ಜನಗಳು ಹೊರಗಡೆ ಒಂದಷ್ಟು ಮಾತಾಡ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ದುಡ್ಡು ಅಧಿಕಾರ ಇದ್ರೇನು, ಏನ್ ತಪ್ಪು ಮಾಡಿದ್ರು ಈಸಿಯಾಗಿ ದುಡ್ಡು ಕೊಟ್ಟು ಹೊರಗಡೆ ಬರ್ತಾರೆ ಅನ್ನುವಂಥ ಒಂದು ಕಾಲ ಇತ್ತು. ಅದೀಗಿಲ್ಲ. ಕಾನೂನಿನ ಮೇಲೆ ಭಯ ಹುಟ್ಟಿಸುವಂತಹ ಶಿಕ್ಷೆಯ ಪ್ರಮಾಣಗಳನ್ನ ಈಗ ಕೋರ್ಟ್ ಪ್ರಕಟಿಸ್ತಾ ಇರೋದು. ಅದು ನಾವು ಪ್ರಜ್ವಲ್ ರೇವಣ್ಣ ವಿಚಾರಗಳನ್ನ ಕೂಡ ನಾವು ನೆನಪಿಸ್ಕೊಳ್ಬಹುದು. ನೋಡಿ, ಈ ಹಿಂದೆ ನಾವು ಪ್ರಜ್ವಲ್ ರೇವಣ್ಣ ಕೇಸ್ನ ಕೂಡ ಗಮನಿಸೋದಾದ್ರೆ ಇದೇ ಸಂತೋಷ್ ಗಜಾನನ ಭಟ್, ನ್ಯಾಯಾಧೀಶರಾದಂತಹ ಸಂತೋಷ್ ಗಜಾನನ ಭಟ್ ಯಾವ ರೀತಿಯಾಗಿ ತೀರ್ಪನ್ನ ಕೊಟ್ಟರು ಅನ್ನೋದನ್ನ ನಾವು ಗಮನಿಸಬಹುದು. ಹಾಗಾಗಿ ನ್ಯಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಳೆದು ತೂಗಿ ಈ ರೀತಿಯಾದಂತಹ ಶಿಕ್ಷೆಗಳನ್ನ ಪ್ರಕಟಿಸಿದಂತ ಹೆಗ್ಗಳಿಕೆ ಅವ್ರಿಗಿದೆ. ಹಾಗಾಗಿ ಇಲ್ಲಿ ವಿನಯ್ ಕುಲಕರ್ಣಿ ನೆನ್ನೆ ಮಾತನಾಡುವಂತಹ ಸಂದರ್ಭದಲ್ಲಿ ನಾವು ಅವ್ರನ್ನ ನೋಡಿದಾಗ ಭಾರಿನೇ ಕಾನ್ಫಿಡೆಂಟ್ ಆಗಿದ್ರು. ಇದರಲ್ಲೇನು ನಂದು ತಪ್ಪಿಲ್ಲ, ಬಹುಶಃ ಇದು ಕ್ಲೀನ್ ಚಿಟ್ ಸಿಕ್ಬಿಡಬಹುದು ಅನ್ನುವಷ್ಟರ ಮಟ್ಟಿಗೆ ಅವರು ಒಂದು ಗಾಂಭೀರ್ಯದಿಂದ ನಿಂತಿದ್ರು. ಆದ್ರೆ ಯಾವಾಗ ಕ್ಷಣಕ್ಕೂ ಈ KSRP ತುಕಡಿಗಳನ್ನ ನಿಯೋಜನೆ ಮಾಡುವಂತಹ ಸಂದರ್ಭಗಳು ಕ್ರಿಯೇಟ್ ಆಯಿತು, ಹೆಚ್ಚುವರಿ ಪೊಲೀಸರನ್ನ ಹಾಕುವಂತಹ ಸಿಚುಯೇಷನ್ ಬಂತು, ಅವಾಗೆಲ್ಲ ನಾವು ಗಮನಿಸ್ತಾ ಹೋದ್ರೆ ನ್ಯಾಯದ ತೀರ್ಪು ಬೇರೆನೇ ಇದೆ ಅನ್ನುವಂಥ ಒಂದು ಸಣ್ಣ ಹಿಂಟು ವಿನಯ್ ಕುಲಕರ್ಣಿಗೂ ಗೊತ್ತಾಯ್ತು ಅನ್ಸುತ್ತೆ.